ಏಕಲವ್ಯ ಪ್ರಸ್ತಾಪ ಮಾಡಿದ್ರಿ ಸರ್. ಏಕಲವ್ಯ ಪ್ರಾವೀಣ್ಯವನ್ನು ಹೊಂದಿದವನು, ಆದರೆ ಇದ್ದದ್ದು ಅಧರ್ಮಿಗಳ ಜೊತೆ ಒಬ್ಬ ಶಕ್ತಿಶಾಲಿ ಯುವಕ ಇದ್ರೆ ಧರ್ಮದ ನಾಶ ಅನ್ನೋದಾಗೋದಿಲ್ವಾ? ಧರ್ಮ ಅಂದ್ರೆ ಏನು? ಕುಲಧರ್ಮ, ಜಾತಿ ಧರ್ಮ, ಅಲ್ಲ ಕುಲಧರ್ಮ ಜಾತಿ ಬಿಟ್ಟು ಮಾತಾಡೋಣ ನಾವು. ಅಲ್ಲಲ್ಲ, ಧರ್ಮ ಅಂದ್ರೆ ನಾವು ಅರ್ಥೈಸ್ಕೊಳ್ಳೋಕೆ ಪ್ರಾಮಾಣಿಕವಾಗಿ ನಡ್ಕೋಬೇಕು, ದೊಡ್ಡವರಿಗೆ ಗೌರವಿಸಬೇಕು, ಸರ್ವರು ಸಮಾನ ಅಂತ ಕಾಣಬೇಕು, ಪ್ರೀತಿಯಿಂದ ನಡ್ಕೋಬೇಕು. ಈ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ತರ ಧರ್ಮ RSS ಯಾವ ಪಬ್ಲಿಕೇಶನ್ ಅಲ್ಲಿನೂ ಇಲ್ಲ. ಅವ್ರು ಏನು ಮನು ಅಂತಾರೆ, ವೇದ ಅಂತಾರೆ, ಉಪನಿಷತ್ ಅಂತಾರೆ, ರಾಮಾಯಣ ಅಂತಾರೆ, ಮಹಾಭಾರತ ಅಂತಾರೆ, ಶ್ರುತಿ ಅಂತಾರೆ, ಸ್ಮೃತಿ ಅಂತಾರೆ, ಉಪನಿಷತ್ ಅಂತಾರೆ, ಯಾವುದ್ರಲ್ಲಿನೂ ತಾವು ಹೇಳಿದ್ದು ಇಲ್ಲ. ಅವ್ರು ಮಾತಾಡೋದೆಲ್ಲ ಕುಲಧರ್ಮ. ಭಗವದ್ಗೀತೆಯಲ್ಲಿ ಇರೋದೆಲ್ಲ ಕುಲಧರ್ಮ, ರಾಮಾಯಣ ಮಹಾಭಾರತದಲ್ಲಿ ಇರೋದೆಲ್ಲ ಕುಲಧರ್ಮ. ಕುಲಧರ್ಮ ಅಂದ್ರೆ ಬ್ರಾಹ್ಮಣ ಶ್ರೇಷ್ಠತೆ. RSS ನವ್ರದ್ದು ಅಷ್ಟೇ. ನಾನು ಮೊದಲೇ ಹೇಳಿದ್ನಲ್ಲ, ಇಡೀ ಮಹಾಭಾರತದಲ್ಲಿ ಮಹಾಭಾರತವಾಗಿದ್ದೇ ಕ್ಷತ್ರಿಯರಿಂದ, ನೀವು ಬ್ರಾಹ್ಮಣರ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್. ಏನ್ ಕ್ಷತ್ರಿಯ ಕುಲದವರು ಏನ್ ಮೆಸೇಜ್ ಕೊಡ್ತಾರೆ? ಇಡೀ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಅದು ಒಂದು ಫ್ಯಾಮಿಲಿ ಇಂಟರ್ವ್ಯೂಸ್, ಫ್ಯಾಮಿಲಿ ಅಣ್ಣ ತಮ್ಮಂದಿರು ಕ್ಷತ್ರಿಯರು. ಮೆಸೇಜ್ ಏನ್ ಕೊಡ್ತಾರೆ? ಏಕಲವ್ಯನ್ ಬಿಲ್ ಬಿದ್ದೆ ಕಲಿಬಾರ್ದು. ಏನ್ ಮೆಸೇಜ್? ಒಬ್ಬ ಸಕಲ ವಿದ್ಯೆ ಪಾರಂಗತ ಆಗಿದ್ದವನು ಅಧರ್ಮದ ಜೊತೆ ಇರಬಾರ್ದು ಅನ್ನೋ ಕಾರಣಕ್ಕೆ ಧರ್ಮ ಏನು ಅಧರ್ಮ ಏನು, ಅವನು ಶೂದ್ರ, ನೀವು ಕಲಿಬಾರ್ದು ಅಷ್ಟೇ ಹೇಳಿದ್ದು ದ್ರೋಣಾಚಾರ್ಯ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತ ಆಗುತ್ತೆ. ನೀವು ಎಲ್ಲರ ಮನುಷ್ಯ, ಈಗ ನೀವು IAS ಆಗ್ಬೇಕಂದ್ರೆ ಯಾರಾಗ್ಲಾಗ್ಬೋದು, ಹೌದು. ಬಟ್ ಬರೀ ಒಂದು ಕಮ್ಯುನಿಟಿ ಮಾತ್ರ ಆಗ್ಬೇಕಂತ ಕಾನೂನು ಮಾಡಿದ್ರೆ ಒಪ್ಕೊಳ್ತೀರಾ? ಅದು ಎಲ್ಲಿದೆ ಆ ಕಾನೂನು? ಕಾನೂನು ಹಂಗ್ ಎಲ್ಲಿದೆ ಅಂತ ಕೇಳ್ತೀರಾ? ಫೈನ್. ಈಗ 2018 to 2023 ನಮ್ಮ ದೇಶದಲ್ಲಿ 25 ಹೈಕೋರ್ಟ್ಗಳಿದೆ. 562 ಜಡ್ಜಿಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. 11% ಜಡ್ಜಿಗಳು. ಈಗ ದಲಿತರು 19%, 3% ಮಾತ್ರ ಅವ್ರಿಗೆ ಪೊಸಿಷನ್ ಸಿಕ್ಕಿದೆ. ಆದಿವಾಸಿ 10%, 1% ಮಾತ್ರ ಸಿಕ್ಕಿದೆ. ಅಲ್ಪಸಂಖ್ಯಾತರು 15%, 5% ಇದ್ದಾರೆ. ಬ್ರಾಹ್ಮಣರು 3%, 60% ಇದ್ದಾರೆ. ಏನ್ ಹೇಳ್ತೀರಾ? ಏರ್ಪೋರ್ಟ್ ಯಾರ್ದು? ಸೀಪೋರ್ಟ್ ಯಾರ್ದು? ಈಗ ಆಲ್ ಜ್ಯುವೆಲ್ರಿ ಬಿಸ್ನೆಸ್, ಮಾದಿಗರು, ಒಲೆಯರು, ಗೊಲ್ರು, ಕುರುಬರದು ಎಲ್ಲಾಗ್ಲಿ ಜ್ಯುವೆಲರಿ. ಇವತ್ತಿಗೂ ಅದೇ ಪರಿಸ್ಥಿತಿ ಇದೆಯಾ? ಇವತ್ತಿಗೂ ಅದೇ ಪರಿಸ್ಥಿತಿ. ಈಗ ಗೌಡರು ದೊಣ್ಣೆ ಬಿರಿಯಾನಿ ಇದೆ, ಮಾದಿಗರ ದೊಣ್ಣೆ ಬಿರಿಯಾನಿ ಇದೆ. ಈಗ ಬೆಂಗಳೂರಲ್ಲಿ ಮನೆ ಹುಡುಕ್ಲಿ, ಒಬ್ಬ 1 ಲಕ್ಷ ರೂಪಾಯಿ ಸಂಬಳ, ಒಂದು ಬ್ಯಾಂಕ್ ಸ್ಟಾಫ್ ಅಥವಾ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡೋರು, ಅವರು ಹೋದ್ರೆ ಏನ್ ಹೇಳ್ದೆ, 3 bedroom ಹೌಸ್, 25,000 rupees ರೆಂಟ್. ಫ್ಯಾಮಿಲಿ ಮುಸ್ಲಿಮಾ? ಇಲ್ಲ, ಫಸ್ಟೇ ಕಟ್ಟು. ಆಮೇಲೆ ಎಲ್ಲ ಕೇಳ್ಕೊಂಡು ಏನು ಕಮ್ಯುನಿಟಿ ನಿಮ್ದಂದು ಕೇಳ್ತಾರೆ. ಅವ್ನು ಸುಳ್ಳು ಹೇಳಿದ್ರೆ ಕೊಡ್ತಾರೆ, ನಾನು ಗೌಡ ಇಲ್ಲ ಮೊದಲು ಯಾರು ಹಂಗ ಹೇಳಿದ್ರೆ ಕೊಡ್ತಾರೆ. ನಾನು ಮಾದಿಗ ಅಂದ್ರೆ ಇಲ್ಲ, ನಾನು ಒಲೆಯ ಅಂದ್ರ ಇಲ್ಲ.